ನಿಮಗೆ ಗೊತ್ತಿದೆ ನಮ್ಮ ಈಶ್ವರಪ್ಪ ಸ್ವಲ್ಪ ಚಿಗುರು ಬಿಟ್ಟಾರೆ. ಏನು ಮಾತಾಡ್ತಾರೆ, ಮುಸ್ಲಿಂ ಬೈಯೋದು, ಮಾತಾಡ್ತಾರೆ ಕಾಂಗ್ರೆಸ್ ಬೈಯೋದು, ಪಾಪ ಅವ್ರು ಬಿಜೆಪಿ ಬೈಯಕ್ಕೆ ಏನು ಇಲ್ಲ. ಯಾಕಂದ್ರೆ ಏನು ಕಟ್ಟ ಹಿಂದುತ್ವ ಅಂತ ಏನ್ ಹೇಳಿದ್ರು ಓಡಾಡ್ತಿದ್ರು, ಅವ್ರ ಅಕ್ಕೆ ಕಾಲ ಕಟ್ ಮಾಡಿ ಇಟ್ಟಿದ್ದಾರೆ. ನೀವು ಎಷ್ಟೇ ಇದು ಮಾಡಿದ್ರೆ ಈಶ್ವರಪ್ಪನವರೇ, ನೀವು ಬಿಜೆಪಿಗೆ ಅಂತ ಹೋಗಕ್ಕಾಗ್ತೀರಿ, ಹೋದ್ರೆ ನಿಮಗೆ ಟಿಕೆಟ್ ಅಂತೂ ಖಂಡಿತ ಅವ್ರು ಕೊಡೋದೇ ಇಲ್ಲ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವಿರುದ್ಧ ಶಾಸಕ ಗೋಪಾಲಕೃಷ್ಣ ಬೇಳೂರು ವಾಗ್ದಾಳಿ ನಡೆಸಿದ್ದಾರೆ. ಈಶ್ವರಪ್ಪನವರು ಪದೇ ಪದೇ ಕಾಂಗ್ರೆಸ್ ಹಾಗೂ ಮುಸ್ಲಿಮರ ವಿರುದ್ಧ ಮಾತನಾಡುವುದರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿರುವ ಗೋಪಾಲಕೃಷ್ಣ ಬೇಳೂರು ಬಿಜೆಪಿಯಲ್ಲೇ ಅವರ ರಾಜಕೀಯಕ್ಕೆ ಭವಿಷ್ಯವಿಲ್ಲ, ಪಕ್ಷಕ್ಕೆ ಹೋದರೂ ಟಿಕೆಟ್ ಸಿಗುವುದಿಲ್ಲ ಎಂದು ಭವಿಷ್ಯ ನುಡಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು, ಹಿಂದುತ್ವ ಎಂದವರನ್ನು ಬಿಜೆಪಿಯಲ್ಲಿ ಮೂಲೆ ಗುಂಪು ಮಾಡಲಾಗಿದೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಅನಂತಕುಮಾರ್ ಹೆಗಡೆ ಅಂತಹ ನಾಯಕರನ್ನು ಬಿಜೆಪಿ ಕಡೆಗಣಿಸಿದೆ. ಅದರಂತೆ ಈಶ್ವರಪ್ಪನವರನ್ನು ಮೂಲೆ ಗುಂಪು ಮಾಡಲಿದ್ದಾರೆ. ಶಿವಮೊಗ್ಗದಲ್ಲಿ ಗೊಂದಲ ಸೃಷ್ಟಿಸುವ ರಾಜಕೀಯ ನಡೆಯುವುದಿಲ್ಲ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯೇ ಗೆಲ್ಲುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪಂಪ್ಡ್ ಸ್ಟೋರೇಜ್ ಯೋಜನೆ ವಿರೋಧ ವ್ಯಕ್ತಪಡಿಸಿರುವ ಕೆಎಸ್ ಈಶ್ವರಪ್ಪರವರು, ಪರಿಸರದ ಬಗ್ಗೆ ಕಾಳಜಿ ಇದ್ದರೆ ಲಕ್ಷಾಂತರ ಮರಗಳು ನಾಶವಾಗುತ್ತಿರುವ ಹೆದ್ದಾರಿ ಕಾಮಗಾರಿಯನ್ನು ಏಕೆ ವಿರೋಧಿಸಲಿಲ್ಲ ಎಂದು ಪ್ರಶ್ನಿಸಿದರು. ಹಿರಿಯ ನಾಯಕರಾಗಿರುವ ಕಾರಣ ಅವರ ಬಗ್ಗೆ ಗೌರವವಿದೆ, ಆದರೆ ಜವಾಬ್ದಾರಿಯಿಂದ ಮಾತನಾಡಬೇಕು ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಗೋಪಾಲಕೃಷ್ಣ ಬೇಳೂರು ಏನು ಹೇಳಿದ್ರು ಕೇಳೋಣ ಬನ್ನಿ. ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನನ್ನ ಫೋಟೋನ ಎಡಿಟ್ ಮಾಡಿ ಶೇರ್ ಮಾಡಿದ್ದಾರೆ. ಮಹಿಳೆಯ ಗೌರವಕ್ಕೆ ಧಕ್ಕೆ ತರುವಂತೆ ಫೋಟೋ ಎಡಿಟ್ ಮಾಡಿ ಶೇರ್ ಮಾಡೋದು ಗಂಭೀರ ಸ್ವರೂಪದ ಅಪರಾಧ. ನಿನ್ನ ಮೇಲಿನ ಆರೋಪಕ್ಕೆ ಕಠಿಣ ಕ್ರಮ ಜರುಗಿಸಲಾಗ್ತದೆ. ಪ್ರಕರಣ ದಾಖಲಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಿವೆ. ನ್ಯಾಯಾಲಯದ ವಿಚಾರಣೆಯಲ್ಲಿ ತಪ್ಪು ಸಾಬೀತಾದರೆ ಆರೋಪಿಗೆ ದೀರ್ಘಾವಧಿ ಜೈಲು ಶಿಕ್ಷೆ ಮತ್ತು ಭಾರೀ ದಂಡ ವಿಧಿಸಲಾಗುತ್ತದೆ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ ಎಸ್ಎಚ್ ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳಹೊಟ್ಟ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ನಿಮಗೆ ಗೊತ್ತಿದೆ ನಮ್ಮ ಈಶ್ವರಪ್ಪ ಸ್ವಲ್ಪ ಚಿಗುರು ಬಿಟ್ಟಾರೆ. ಏನು ಮಾತಾಡ್ತಾರೆ, ಮುಸ್ಲಿಂ ಬೈಯೋದು, ಮಾತಾಡ್ತಾರೆ ಕಾಂಗ್ರೆಸ್ ಬೈಯೋದು, ಪಾಪ ಅವ್ರು ಬಿಜೆಪಿ ಬೈಯಕ್ಕೆ ಏನು ಇಲ್ಲ. ಯಾಕಂದ್ರೆ ಏನು ಕಟ್ಟ ಹಿಂದುತ್ವ ಅಂತ ಏನ್ ಹೇಳಿದ್ರು ಓಡಾಡ್ತಿದ್ರು, ಅವ್ರ ಅಕ್ಕೆ ಕಾಲ ಕಟ್ ಮಾಡಿ ಇಟ್ಟಿದ್ದಾರೆ. ನೀವು ಎಷ್ಟೇ ಇದು ಮಾಡಿದ್ರೆ ಈಶ್ವರಪ್ಪನವರೇ, ನೀವು ಬಿಜೆಪಿಗೆ ಅಂತೂ ಹೋಗಕ್ಕಾಗ್ತೀರಿ, ಹೋದ್ರೆ ನಿಮಗೆ ಟಿಕೆಟ್ ಅಂತೂ ಖಂಡಿತ ಅವ್ರು ಕೊಡೋದೇ ಇಲ್ಲ. ಯಾಕಂದ್ರೆ ಆತರ ರೆಡಿ ಮಾಡಿ ಇಟ್ಟಿದ್ದಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ನಿಮಗೆ ಅಂದ್ರೆ ಹಿಂದುತ್ವ ಅಂತ ಯಾರ್ಯಾರು ಇದ್ರು ಇದೇ ಕರ್ನಾಟಕದಲ್ಲಿ, ಯತ್ನಾಳಿ ಅಂತ ಹಿಡಿದು ನಿಮ್ಮದು ಹಿಡಿದು ಅದ್ಯಾರು ಅನಂತಕುಮಾರ್ ಹೆಗಡೆ ಅಂತ ಅವ್ರೆಲ್ಲರೂ ಬಿಜೆಪಿ ಅವರು ಮುಗಿಸಿದ್ದಾರೆ. ನಿಮ್ದು ಏನ್ ಹರಕೆ ಇದ್ದಲ್ಲ. ಇವ್ರಿಗೆ ಈಗಾಗಲೇ ಒಂದು ಹೊಸ ಹುಮ್ಮಸ್ ಬಂದ್ಬಿಟ್ಟಿರ್ಬೇಕು. ನಮಗೆ ಮೊನ್ನೆ ಪಂಪ್ ಸ್ಟೋರೇಜ್ ಇಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ. ಶಿವಮೊಗ್ಗದಿಂದ ಪಂಪ್ ಸ್ಟೋರೇಜ್ ವಿರೋಧ ಮಾಡಕ್ ನೀವು ಕರ್ಕೊಂಡು ಬೇಡ ಅಂದಲ್ಲಿ ಹೋರಾಟಗಾರರು ಹೋರಾಟ ಮಾಡಿಲ್ಲ ಅಂತೆಲ್ಲ, ಪಂಪ್ ಸ್ಟೋರೇಜ್ ನಿಲ್ಲಿಸ್ಬೇಕು ಅಂತ ಹೇಳಿ ಅದು ನಿಮ್ಮ ಹೋರಾಟ. ಆದ್ರೆ ಪರಿಸರ ಹಾಳಾಗಿತ್ತಂತ ಹೇಳಿ ಪಂಪ್ ಸ್ಟೋರೇಜ್ ನಿಲ್ಬೇಕು ಅಂತ ಹೇಳಿ ಹೇಳ್ತೀವಿ. ಹಾಗಾದ್ರೆ ಇವತ್ತು ಜಿಲ್ಲೆಯಿಂದ ಇವತ್ತು ಕಾರುವರೆಗೆ ಹೈವೇ ಹೋಗ್ತಾ ಇದೆ ಈಶ್ವರಪ್ಪನವರೇ, ಲಕ್ಷಾಂತರ ಗಿಡ ಇವತ್ತು ನಾಶ ಆಗತ್ತೆ, ಕಾಡು ನಾಶ ಆಗತ್ತೆ. ನಿಮಗೆ ತಾಕತ್ತು ದಮ್ಮಿ ಇದ್ರೆ ಅದು ನಿಲ್ಸ್ಕೊಳ್ತೀರಾ? ನಿಲ್ಸಿದ್ರೆ ನೀವು ಏನಾದ್ರು ನಿಲ್ಸಿದ್ರೆ ಇಲ್ಲಿವರೆಗೆ ಆದ್ರೂ ಇಲ್ಲ. ಯಾರೋ ಸ್ವಾಮೀಜಿಯವರು ಹೇಳಿರ್ತಾರೆ, ಹೋಗಿ ಇವರು ಮಾಡಿರ್ತಾರೆ. ಒಂದು ಮಾಡಕ್ಕಾಗಿ ನಿಮ್ಮ ಹತ್ರ ಆಗೋದಿಲ್ಲ. ಸುಮ್ಮನೆ ಗೊಂದಲ ಸೃಷ್ಟಿ ಮಾಡಕ್ ಹೋಗ್ಬೇಡಿ.
ಗೊಂದಲವನ್ನ ಇಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಇಲ್ಲಿ ಶಿವಮೊಗ್ಗದಲ್ಲಿ, ಗೊತ್ತಾಯ್ತಾ? ನಿಮ್ಮ ಆತರ ಯಾವುದೇ ವಾತಾವರಣ ನಿಮ್ಮ ಮುಂದಿನ ಚುನಾವಣೆ ದೃಷ್ಟಿ ನಿಮ್ಮ ಮಗನ್ ಗೆಲ್ಸ್ತೀವಿ ಅನ್ನೋದು ಯಾವುದು ಇಲ್ಲ ಬಿಟ್ಬಿಡಿ. ಶಿವಮೊಗ್ಗದಲ್ಲೂ ಸಹ ನಮ್ಮದೇ ಕ್ಯಾಂಡಿಡೇಟ್ ಹಾಕಿ ಮುಂದಿನ ಸಾರಿ ಇಲ್ಲಿ ಗೆಲ್ಸ್ತೀವಿ ನಾವು ಬಿಡೋದಲ್ಲಿ ನೆನ್ಪಿಟ್ಕೊಳ್ತೀವಿ. ಹಾಕ್ತಿವಿ, ನಮ್ಮ ಹತ್ರ ಇದೆ, ಹಾಕ್ತಿವಿ. Okay? ಆಮೇಲೆ ಹೇಳ್ತೀವಿ ಹೇಳ್ತೀವಿ. ಹಾಗೆ ಸುಮ್ಮನೆ ಗೊಂದಲ ಸೃಷ್ಟಿ ಮಾಡಿ ಈ ವಯಸ್ಸಲ್ಲಿ ಈಶ್ವರಪ್ಪನವ್ರು, ಯಾಕಂದ್ರೆ ಈಶ್ವರಪ್ಪನವರು ಅವರಿಂದ ಏನು ಪ್ರಯೋಜನ ಇಲ್ಲ. ಅದೇನೋ ಇದಂತಾರ ನಾಯಿ ಮೇಲೆ ಹಾಲಿದ್ದಂಗೆ ಅವರು ಎಂತಕ್ಕೂ ಬರೋದು. ಅವರ ಮಗನಿಗೆ ಫ್ರೀ ಅವರು